ಗುರುಗಳೇ, ಪುಣ್ಯ ಭೂಮಿಗಳ ಪುಣ್ಯಕ್ಷೇತ್ರಗಳಿರುವಂಥ ಪುಣ್ಯ ನದಿಗಳಲ್ಲಿ ತೀರ್ಥ ಸ್ನಾನಗಳ ಕ್ರಮ ಪದ್ಧತಿ ಹೇಗೆ? ತೀರ್ಥ ಸ್ನಾನ ಮಾಡುವಾಗ ಅಥವಾ ನದಿ ಸ್ನಾನ ಮಾಡುವಾಗ ಏನು ಕ್ರಮ? ಅದೇ ಅದೇ ನಾವು ಯಾವ ಕ್ಷೇತ್ರಕ್ಕೆ ಹೋಗ್ತೀವೋ ಆ ಕ್ಷೇತ್ರ ಸ್ನಾನ ಮಾಡಿಕೊಂಡು ಆ ನದಿಗೆ ನಾವು ಯಾವ ನದಿಯಿಂದ ಬಂದಿದ್ದೀವಿ, ಬ್ರಾಹ್ಮಣರಾದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಗೋತ್ರ ಹೇಳ್ಕೋಬೇಕು. ಇತರೆ ಜನ ಅಂತಂದರೆ ಅವರು ಅವ್ರು 3 ಜನ ಹೆಸರು ಹೇಳ್ಕೊಂಡು ಆ ನದಿ ಸ್ನಾನ ಮಾಡ್ಬೇಕು. ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಾದ್ಮೇಲೆ ಅವತ್ತಿನ ಪರಿಶುದ್ಧತೆ ಹೇಳ್ಕೋಬೇಕು. ಸಂಕಲ್ಪ ಮಾಡುವಾಗ ದಂಪತಿಗಳು ಬಂದರೆ ನಾವು ವೀರವರು ಅಂತ ಹೇಳ್ಕೋಬೇಕು. ಅವರಿಬ್ಬರು ಅವ್ರ ಹೆಸರು ಹೇಳ್ಕೋಬೇಕು. ನಕ್ಷತ್ರ ಗೊತ್ತಿ ನಕ್ಷತ್ರ ಹೇಳ್ಕೋಬೇಕು. ನಕ್ಷತ್ರ ಹೇಳ್ಕೊಂಡಾದ್ಮೇಲೆ ನದಿನಲ್ಲಿ 2-3 ಕಾಲು ತೊಳ್ಕೊಂಡಾದ್ಮೇಲೆ ಆಪೋಷಣ ಮಾಡ್ಕೋಬೇಕು. ಆಪೋಷಣ ಮಾಡ್ಕೊಂಡಾದ್ಮೇಲೆ ತಲೆ ನಿಂತು ಸ್ನಾನ ಮಾಡಬೇಕು. 3-4 ಸಲ 3ಗೆ ಎದ್ದು ಆದಮೇಲೆ ಆ ನಾಮಸ್ಮರಣ ಮಾಡಿ ಮೇಲೆ ಬರಬೇಕು.